ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ನಾನು ಸ್ವಾಗತ ಬಯಸ್ತೇನೆ. ಇವತ್ತಿನ ವಿಷಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗ್ಗೆ ಮಾತಾಡ್ತಾನೆ ಅಂತೀರಾ? ಖಂಡಿತ ಮಾತಾಡಲೇಬೇಕಾದಂತ ಒಂದು ಸಂದರ್ಭ ಇದು. ಯಾಕಂದ್ರೆ ನಮ್ಮ ಕರ್ನಾಟಕದ ಬಾರ್ಡರ್ಗಳಲ್ಲಿ ನೋಡಿ ಸರ್ಕಾರಿ ಶಾಲೆಗಳು ಇದಾವ, ಕೆಲವೊಂದ್ ಕಡೆ ಮುಚ್ಚುತ್ತಿದ್ದಾವೆ. ಬಾರ್ಡರ್ದಲ್ಲಿ ಬಿಡಿ, ನಮ್ಮ ಕರ್ನಾಟಕದ ಮಧ್ಯದಲ್ಲೇ ತಗೊಳ್ಳಿ, ಇದಾವ ಸರ್ಕಾರಿ ಶಾಲೆಗಳಿದ್ರು ಸ್ಟೂಡೆಂಟ್ ಇದಾರ, ಬೆರಳೆಣಿಕೆ ಎಷ್ಟು ಅಷ್ಟೇ. ಯಾಕಂದ್ರೆ ಕಲಿಯೋರು ಬೇಕಲ್ಲ. ಒಂದು ಹಳ್ಳಿ ಇದ್ರೆ ಅಲ್ಲಿ ನಾವು ಕಲ್ತಿರ್ತಕ್ಕಂಥ ಶಾಲೆಗಳು ನಮ್ಮ ಕಾಲದಲ್ಲಿ ತುಂಬಿ ತುಳುಕಿದ್ವು. ಪಾಠ ಹೇಳಬೇಕಾದ್ರೆ ಕುತ್ಕೊಂಡಾಗ ಜಾಗ ಇರ್ತಿರ್ಲಿಲ್ಲ. ಆದ್ರೆ ಈಗ ಬೆರಳೆಣಿಕೆಯಷ್ಟು ಮಾತ್ರ ಮಕ್ಕಳು ಸ್ಕೂಲ್ಗಳಿಗೆ, ಹೈಸ್ಕೂಲ್ಗಳಿಗೆ ಬರ್ತಾರ. ಯಾಕಂದ್ರೆ 7ನೇ ಕ್ಲಾಸ್ ಮುಗೀತು ಅಂದ್ರೆ ಆಯ್ತು, ರಿಟೈರ್ಡ್. ಓದೋ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಆಯ್ತು. ತಂದೆ ತಾಯಿ ಏನಂತಾರೆ? ಆಯ್ತು, ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಿಟ್ಟು ಬಿಡು. ಟೀಚರ್ಸ್ ಎಷ್ಟು ಕೈಕಾಲು ಬೀಳ್ತಾರೆ, ಚೆನ್ನಾಗಿ ಓದ್ರಪ್ಪ, ಭವಿಷ್ಯ ರೂಪಿಸ್ಕೊಳ್ರಪ್ಪ, ಈಗ ಹೀಗೆ ಮಾಡಿದ್ರೆ ಮುಂದೆ ಕಷ್ಟ ಪಡ್ತೀರಪ್ಪ ಅಂತ ಹೇಳ್ತಾರೆ ಅಷ್ಟೇ. ಈಗಿನ ಕಾಲದಲ್ಲಿ ಒಡೆದು ಬಡದು ಹೇಳಿದ್ರೆ ನಡೆಯಲ್ಲ. ಮನೆ ಹಂಗಾಯ್ತು, ಒಂದೇಟು ಹೊಡೆದಿದ್ರು ಟೀಚರು, ಹೋಗ್ಬಿಟ್ಟು ಮನೇಲಿ ಹೇಳ್ಬಿಟ್ಟಿದ್ದಾನೆ ಅಮ್ಮ ಅಪ್ಪಗೆ, ನನ್ಗೆ ಹೊಡೆದ್ರು ಟೀಚರ್ ಅಂತ. ಅಮ್ಮ ಅಪ್ಪ ಬಂದ್ಬಿಟ್ರು ಟೀಚರ್ಗೆ, ಈ ಟೀಚರ್ ನಿಂದೇನ್ ಕೆಲಸನಪ್ಪ? ಪಾಠ ಹೇಳೋದಷ್ಟೇ. ಯಾಕೆ ಹೊಡಿಬೇಕು ನಮ್ಮ ಮಗನಿಗೆ? ಇನ್ನೊಂದ್ಸರಿ ಹೊಡೆದ್ರೆ ನೆಟ್ಟಿಗಿರಲ್ಲ. ಪಾಪ ಟೀಚರ್ ಏನ್ ಮಾಡ್ಬೇಕು? ನೆಟ್ಟಿಗಿರಲ್ಲ ಅಂದ್ರೆ ಅವನಿಗೂ ಫ್ಯಾಮಿಲಿ ಇದೆ, ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ. ಅವ್ನ್ ಭಯ ಭೀತನಾಗಿ ಟೀಚರ್ ಪಾಪ ಎಷ್ಟು ಪಾಠ ಮಾಡ್ಬೇಕು ಮಾಡೋ ಹೋಗ್ತಾನೆ. ತಂದೆ ತಾಯಿಗೇನೆ ಅವ್ರ ಬಗ್ಗೆ, ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇಲ್ಲಮ್ಮ, ಮಗ ಚೆನ್ನಾಗ್ ಓದ್ಬೇಕು, ಅವ್ನು ಹೋದ್ರೆ ಬಿಟ್ಟ, ಅವನಿಗೆ ಓದಿರ್ತಿಲ್ಲ ಗೊತ್ತಲ್ಲ, ಆಯ್ತು ಬಿಡ್ರಿ. ಸಮಾಜದಲ್ಲಿ ಬದುಕೋದು ಹೇಗೆ ಅವರೆಲ್ಲಮ್ಮ? ಒಳ್ಳೆ ಸಂಸ್ಕೃತಿ ಇಲ್ಲ ಅಂದ್ರೆ ಬದುಕೋದು ಹೇಗೆ? ಒಳ್ಳೆ ಸಂಪ್ರದಾಯ ಇಲ್ಲ ಅಂದ್ರೆ ಸಮಾಜದಲ್ಲಿ ಬದುಕೋದು ಹೇಗೆ? ಫ್ಯಾಷನ್ ನೋಡ್ಬೇಕು ನೀವು. ಇವತ್ತು 7ನೇ ಕ್ಲಾಸ್ ವರ್ಗು ಓದೋ ಹುಡುಗರು ಕಟಿಂಗ್ ಮಾಡಲ್ಲ, ಇಲ್ಲಿವರೆಗೂ ಕೂಲಿ ಬಿಟ್ಕೊಂಡು ಬರ್ತಾರೆ ಸ್ಕೂಲ್ಗೆ, ಜೀನ್ಸ್ ಪ್ಯಾಂಟ್ ಹಾಕೋತಾರೆ, ಫ್ಯಾಷನ್ ಮಾಡ್ತಾರೆ. ಸ್ಕೂಲ್ ಟೀಚರ್ ಮಾತು ಕೇಳಲ್ಲ. ಟೀಚರ್ ಗದರಿಸಿದ್ರೆ ಗುರಾಯಿಸ್ ನೋಡ್ತಾರೆ. 7ನೇ ಕ್ಲಾಸ್ಗೆ ರಿಟೈರ್ಡ್, 8ನೇ ಕ್ಲಾಸ್ ಓದೋದೇ ಬೇಡ. 16-17 ವರ್ಷನವ್ರು ಇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ. ತಂದೆ ತಾಯಿ ಮಾತಂತೂ ಬೆಲೆನೇ ಇಲ್ಲ, ಟೀಚರ್ ಮಾತಿಗಂತೂ ಬೆಲೆನೇ ಇಲ್ಲ. ಸಮಾಜದಲ್ಲಿ ಯಾರನ್ನ ಹಿರಿಯರ ಒಂದ್ ಮಾತು ಹೇಳಕ್ ಹೋದ್ರೆ ಕೇಳೋ ರೆಡಿನೇ ಇಲ್ಲ. ಬಾರು, ಅದ್ರ ಜೊತೆಗೆ ಬೀರು, ಜೀವನನೇ ಮುಗಿತ ಅಲ್ಲಿಗೆನೆ. ನಮ್ ಕಾಲದಲ್ಲಿ ಇತ್ತು ಟೀಚರ್ ಒಂದು ಭಯ. ಅವ್ರೇನಾದ್ರೂ ಹೋಮ್ವರ್ಕ್ ಕೊಟ್ರಾಗ ಮಾಡಿಲ್ಲ ಅಂದ್ರೆ ಕೈ ಎಲ್ಲ ಕೆಂಪಾಗಿ ಬಿಡ್ತಿದ್ವು, ಆತರ ಹೇಳ್ತಿದ್ವು. ಏಟುಗಳು. ಈಗ ಒಂದ್ ಏಟ್ ಹೊಡೆದ್ರೆ ಅಮ್ಮ ಅಪ್ಪನ್ ಕರ್ಕೊಂಡ್ಬಿಟ್ಟು ಟೀಚರ್ನೇ ಹೊಡೆಯಕ್ಕೆ ನಿಲ್ತಾರೆ. ಟೀಚರ್ಗಾದ್ರೆ ಯಾಕೆ ಬೇಕಾದಲ್ಲ? ಅಲ್ಲ, ತಂದೆ ತಾಯಿಗೆನೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜವಾಬ್ದಾರಿ ಇಲ್ಲ. ಮಕ್ಕಳು ಓದ್ಲಿ ಬರೀಲಿ, ಟೀಚರ್ ಒಂದ್ ಏಟ್ ಹೊಡೆದ್ರೆ ಹೊಡಿಲಿ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ನಮ್ ಮಗನಿಗೆ ಯಾಕೆ ಹೊಡೆದಪ್ಪ, ನಮ್ ಮಗಳಿಗೆ ಯಾಕೆ ಹೊಡೆದಪ್ಪ? ನಿನಗೇನು ಹೊಡೆಯೋ ಅಥಾರಿಟಿ ಇದೆ? ನೀನು ಏನ್ ಹೊಡೆಯೋ ಹಕ್ಕಿದೆ? ನನ್ ಮಗಳಿಗೆ ಯಾಕೆ ಹೊಡೆದೆ? ಮತ್ತೆ ಏನ್ ಮಾಡೋದು? ಈಗಿನ ಮಕ್ಕಳು ನೋಡ್ರಿ, ಈ ಮೊಬೈಲ್ ದುನಿಯಾ ಬಂದಾಗಿನಿಂದ, ಈ ಮೀಡಿಯಾಗಳು ಬಂದಾಗಿನಿಂದ, ಆದ್ರೆ 12 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತಾರೆ. ಒಂದು ಏನು ಪದ್ಧತಿ ಅನ್ನೋದೇ ಗೊತ್ತಿಲ್ಲ. ಈಗಿನ ಫ್ಯಾಷನ್ ಹುಡುಗಿಯರಿಗೆ ಸಾರಿ ಉಟ್ಕೊಳಕ್ ಬರಲ್ಲ, ಅಡಿಗೆ ಮಾಡಕ್ ಬರಲ್ಲ. ಯಾರನ್ನ ಮನೆಗೆ ನೆಂಟ್ರು ಬಂದ್ರೆ ಟೀ ಮಾಡ್ಕೊಡಕ್ ಬರಂಗಿಲ್ಲ. ಇಷ್ಟು ಒಂದು ಬೆಳವಣಿಗೆಗಳು ಬೆಳೀತಿದಾವೆ. ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳಿದಾವೆ, ಸರ್ಕಾರಿ ಶಾಲೆಗಳಿದಾವೆ, ಸ್ಟೂಡೆಂಟ್ಗಳಿಲ್ಲ. ನಾನು ಹೇಳಿದ್ನಲ್ಲ, ನಾವು ಓದ್ಬೇಕಾದ್ರೆ ಗ್ರೌಂಡ್ ಅಲ್ಲಿ ಆಟ ಆಡಕ್ ಜಾಗ ಸಾಕಾಗ್ತಿರ್ಲಿಲ್ಲ, ಸ್ಕೂಲಲ್ಲಿ ಕುತ್ಕೊಂಡಾಗ ಜಾಗ ಇರ್ತಿರ್ಲಿಲ್ಲ. ಈಗ ಟೀಚರ್ ಬರ್ತಿದಾರ ಅಂದ್ರೆ ಬರ್ಲಿಕ್ ಬಿಡ್ರಿ ಅಂತಾರೆ. ನಮ್ ಕಾಲದಲ್ಲಿ ಟೀಚರ್ ಬರ್ತಿದಾರೆ ಅಂದ್ರೆ ಎಲ್ಲಾದ್ರೂ ನಾವು ಬಚ್ಚಿಟ್ಕೊಡ್ತಿದ್ವಿ. ಟೀಚರ್ಗೆ ಬೆಲೆ ಇಲ್ಲ, ತಂದೆ ತಾಯಿಗೆ ಬೆಲೆ ಇಲ್ಲ, ಸಮಾಜದಲ್ಲಿ ಹಿರಿಯರಿಗೆ ಬೆಲೆ ಇಲ್ಲ. ಹಳ್ಳಿಗಳಲ್ಲಿ ಎಲ್ಲಂದ್ರೆ ಬಾರ್ಗಳು, ಬೀರು, ಸ್ಮೋಕ್, ಡ್ರಿಂಕ್ಸ್, ಗುಟ್ಕಾ, ಮಟ್ಕ. ಚಿಕ್ಕ ವಯಸ್ಸಲ್ಲಿ ಭವಿಷ್ಯ ಸತ್ಯನಾಶ, ಸರ್ವನಾಶ. ಎಲ್ಲಿದೆ? ಏನು ಉಳಿದಿಲ್ಲ. ತಂದೆ ತಾಯಿನ ಕೇಳಿದ್ರೆ ಅವನಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ, ಇಂಥವೆಲ್ಲ ಚಟಗಳು ಮಾಡ್ತಾನೆ, ನಾಳೆ ಸಮಾಜದಲ್ಲಿ ಯಾರನ್ನ ಹೊಡಿತಾನೆ, ಜೈಲಿಗೆ ಹೋಗ್ತಾನೆ. ಅದಕ್ಕೆಲ್ಲ ಯಾರು ಕಾರಣ? ಶಿಕ್ಷಕರ? ಇಲ್ಲ, ತಂದೆ ತಾಯಿನೇ ಕಾರಣ. ತಂದೆ ತಾಯಿ ಸಲಿಗೆ. ಎಲ್ಲಿ ಹೋಗಿ ನಿಲ್ಲುತ್ತೆ ಮುಂದೆ ಇದೆಲ್ಲ? ಜೈಲುಗಳು ಯಾಕೆ ತುಂಬ್ತಿದಾವೆ? ರೌಡಿಸಂ ಯಾಕೆ ನಡೀತಿದೆ? ಸಮಾಜದಲ್ಲಿ ಯಾಕೆ ಒಂದು ಕೆಟ್ಟ ಬೆಳವಣಿಗೆಗಳು ನಡೀತಿದಾವೆ, ಚಟುವಟಿಕೆಗಳು ನಡೀತಿದಾವೆ?
ಎಲ್ಲಿ ಹೋಗಿ ನಿಲ್ಲುತ್ತೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂದ್ ಆಗ್ಬಿಡ್ತವೆ, ಕ್ಲೋಸ್ ಆಗ್ಬಿಡ್ತವೆ. ಕರ್ನಾಟಕದ ಬಾರ್ಡರ್ಗಳಿದ ಜಿಲ್ಲೆಗಳಲ್ಲೆಲ್ಲ ಈಗ ಒಂದೊಂದು ಬಂದಾಗಿದ್ದಾವೆ, ಮುಚ್ಚೋಗಿದ್ದಾವೆ. ಹಳ್ಳಿ ಅಂದ್ಮೇಲೆ ಅಲ್ಲಿ ಸಂಪ್ರದಾಯ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಈಗ ಅದು ಸ್ವಲ್ಪ ಸ್ವಲ್ಪ ಕ್ರಮೇಣ ಮಾಯ ಆಗಿ ಹೋಗ್ತಿದೆ. ಯಾಕಂದ್ರೆ ಟೀಚರ್ ಬರ್ತಿರ್ಬೇಕಾದ್ರೆ ಸ್ಟೂಡೆಂಟ್ಗಳು ಗೇಲಿ ಮಾಡ್ತಾರೆ. ಅದಕ್ಕೆ ಟೀಚರ್ ಏನ್ ಮಾಡ್ತಿದ್ದಾರೆ, ಬಚ್ಚಿಟ್ಕೊಂಡು ಹೋಗ್ತಾರೆ ಟೀಚರ್ಗಳೇ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲಪ್ಪ. ಟೀಚರ್ ಬರ್ತಿದ್ದಾರೆ ನಿಮ್ ಸರ್ ಅಂತ ಯಾರನ್ನ ಅಂದಿದ್ರೆ ಎದ್ನೋ ಬಿದ್ದೋ ಅಂತ ಜಾಗ ಖಾಲಿ ಮಾಡ್ತಿದ್ವಿ ನಾವು. ಅಷ್ಟು ಭಯ ಭಕ್ತಿ ಇತ್ತು ನಮಗೆ. ಈಗ್ಲೂ ಕೂಡ ಚಿಲ್ತಾರೆ ಅದೇ ಟೀಚರ್ಸ್, ಬೆನ್ ಮೇಲೆ ಕೈ ಇಟ್ಬಿಟ್ಟು ಮಾತಾಡ್ತಾರೆ ಆಗಿನ ಕಾಲದ ಸ್ಟೂಡೆಂಟ್ಗಳಿಗೆಲ್ಲ. ಈಗ ಎಲ್ಲಿ ನೀವುಗಳು ನೋಡ್ತಿದ್ದೀರಾ. ಇದು ನಾನು ಹೇಳೋದೇನು ನನ್ಗಷ್ಟೇ ಗೊತ್ತಿರೋ ವಿಚಾರ ಅಲ್ಲ, ನೀವು ನೋಡಿರ್ತೀರ, ತಿಳ್ಕೊಂಡಿರ್ತೀರ ಯಾವ ತರ ನಡೀತಿದೆ. ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳು ತುಂಬಿ ತುಳುಕ್ತಿದಾವ, ಅಥವಾ ಬೆರಳೆಣಿಕೆ ಎಷ್ಟು ಸ್ಟೂಡೆಂಟ್ಗಳಿದಾವ. ಟೀಚರ್ಗಳಿದ್ರೆ ಯಾವ ತರ ಟೀಚರ್ ಇದಾರ, ಅತಿಥಿ ಶಿಕ್ಷಕರು ಅಷ್ಟು ಇದಾರ, ಅಥವಾ ಏನು ಎಂತ ಏನಿದ್ರು ಕೂಡ ಮೊದ್ಲಿಂದು ಪದ್ಧತಿ ಸಂಪ್ರದಾಯ ಇಲ್ಲ. ಅವಾಗ ಹೇಳ್ತಿದ್ರು ತಂದೆ ತಾಯಿ, ನಮ್ ಮಗನಿಗೆ ಒಡೆದು ಬಡ್ದು ಕಲಿಸಿ ನಿಮ್ ಕೈ ಕೊಟ್ಟಿದೀವಿ ಅಂತ. ಈಗ ಒಂದೇಟ್ ಹೊಡೆದ್ರೆ ಚೆನ್ನಾಗಿರಲ್ಲ, ನೆಟ್ಟಿಗಿರಲ್ಲ ನಿನ್ ಭವಿಷ್ಯ ಅಂತ ಹೇಳ್ಬಿಟ್ಟು ಟೀಚರ್ಗೆ ಧಮ್ಕಿ ಹಾಕ್ತಾರೆ. ಯಾರು? ಈ ಸ್ಟೂಡೆಂಟ್ ಅಮ್ಮ ಅಪ್ಪ. ಸ್ಟೂಡೆಂಟ್ ಅಮ್ಮ ಅಪ್ಪಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಮಕ್ಕಳ ಭವಿಷ್ಯ ಅಂದ್ಮೇಲೆ ಟೀಚರ್ಗೆ ಹಾಕಿರುತ್ತೆ. ಹೌದು ತಾನೆ? ಅದಕ್ಕೇನೆ ಬಾರು ಬೀರು ಮಟಕ ಗುಟ್ಕ ಎಲ್ಲ ಫ್ರೀ ಆಗಿದೆ. ಏಜ್ ಲಿಮಿಟ್ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ನಿಯಂತ್ರಿಸೋರಿಲ್ಲ. ಬುದ್ಧಿವಾದ ಹೇಳಕ್ ಬಂದ್ರು ಅವ್ರ ಮಾತು ಕೇಳೋರು ಯಾರು? ಹಾಗಾಗಿ ತಂದೆ ತಾಯಿನೂ ಅವರಿಂದ ಏನೂ ಆಗಲ್ಲ ಅಂತ ಕೈ ಕಟ್ಕೊಂಡ್ ಬಿಟ್ಟಿದ್ದಾರೆ. ಹಡ್ದಿದ್ದೀವಿ, ಹಣೆ ಬರೆಯಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡ್ತಾರೆ. ಕಲ್ತ್ರೆ ಅವನ್ ಜೀವನ ಆಗುತ್ತೆ, ಇಲ್ಲ ಅಂದ್ರೆ ಹಾಳಾಗೋಗ್ಲಿ ಅಂತ ಶಾಪ ಹಾಕ್ತಾರೆ. ಯಾರು? ತಂದೆ ತಾಯಿ. ಇಂಥ ಒಂದು ಪರಿಸರ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಿರ್ಮಾಣವಾಗಿದೆ. ಏನೇ ಇರ್ಲಿ, ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಗ್ಗೆ ಹೇಳಕ್ ಬಂದು ಇಷ್ಟೆಲ್ಲ ಮಾತಾಡಿದ್ದೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಇನ್ನೆಲ್ಲಿ ಹೋಗಿ ನಿಲ್ಲುತ್ತೋ ನಾ ಕಾಣೆ. ನೀವುಗಳು ಕೂಡ ಮಕ್ಕಳ ಒಂದು ವಲನದ ಮೇಲೆ ಗಮನವಿಡಿ. ತಂದೆ ತಾಯಿಯಾಗಿದ್ರೆ ಅವರ ಒಂದು ಭವಿಷ್ಯದ ಏಳಿಗೆಗಾಗಿ ನೀವುಗಳು ಕೆಲವೊಂದು ತ್ಯಾಗ ಮಾಡಿ, ಒಳ್ಳೆಯ ಒಂದು ಶಿಕ್ಷಣ ಕೊಡಿಸಕ್ಕೆ ಶ್ರಮ ವಹಿಸಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನ ಒಂದು ಮಾತಿದೆ. ಅವರ ಭವಿಷ್ಯ ನಿಮ್ಮ ಕೈಯಲ್ಲಿ, ತದನಂತರ ಶಿಕ್ಷಕರ ಕೈಯಲ್ಲಿ ಇರುತ್ತೆ. ಮಕ್ಕಳ ಕಡೆ ಗಮನ ಇರಲಿ. ಯಾಕಂದ್ರೆ ತುಂಬಾ ಬೇಗ ಕೆಟ್ಟ ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಎಚ್ಚರಿಕೆಯಿಂದ ಬದುಕುವಂತ ಈ ಒಂದು ಪರಿಸರ ಸಮಾಜ. ಏನೇ ಇರ್ಲಿ, ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.